ನಮಸ್ತೆ ಎಲ್ಲರೂ ಹೇಗಿದ್ದೀರಿ? ರಾಯರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ವಿಡಿಯೋ ಮಾಡ್ತಿರೋದು ಉದ್ದೇಶ ಏನಂದರೆ, ರಾಯರನ್ನ ಪೂಜೆ ಮಾಡ್ತಾ ಮಾಡ್ತಾ ಕಷ್ಟಗಳು ಜಾಸ್ತಿ ಆಗ್ತಾ ಇದೆಯಾ ಅನ್ನೋ ಒಂದು ಗೊಂದಲ ಇದೆ, ಪ್ರಶ್ನೆ ಇರುತ್ತೆ ಕೆಲವ್ರಿಗೆ. ನನ್ನ ಜೀವನದಲ್ಲಿ ಆಗಿರೋ ಘಟನೆನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಹೌದು, ಕೆಲವೊಂದು ಸಲ ಕಷ್ಟಗಳ ಆರ್ಭಟ ಹೇಗಿರುತ್ತೆ ಅಂದರೆ, ಜೀವನನೇ ಸಾಕು ಅನ್ನಿಸ್ಬಿಡುತ್ತೆ. ನನಗೆ ಯಾಕೆ ಈ ಥರ ಆಗ್ತಾಯಿದೆ, ನಾನೇನಾದರೂ ತಪ್ಪು ಮಾಡ್ತಾಯಿದ್ದೀನ, ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇರುತ್ತೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾಕೆಂದರೆ ರಾಯರನ್ನ ಯಾವ ಮಟ್ಟಕ್ಕೆ ನಂಬಿತೀನಿ ಅಂದರೆ, ಯಾವುದೇ ಕಷ್ಟ ಬರಲಿ ಎಲ್ಲದಕ್ಕೂ ಸೊಲ್ಯೂಷನ್, ನನಗೆ ಪರಿಹಾರ ಕೊಡೋರೇ ರಾಯರು ಅಂತ ನಂಬಿದ್ದೀನಿ ನಾನು. ಆ ಕಷ್ಟಗಳಿಗೆ ಕೆಲವೊಂದು ಸಲ ಏನನ್ಸುತ್ತೆ ಅಂದರೆ, ರಾಯರನ್ನ ಪೂಜೆ ಮಾಡ್ತಿರೋದಕ್ಕೆ ಇಷ್ಟು ಕಷ್ಟಗಳು ಬರ್ತಾ ಇದೆಯಾ, ರಾಯರನ್ನ ಪೂಜೆ ಮಾಡೋದನ್ನು ಬಿಟ್ಬಿಡ್ಬೇಕಾ ನಾನು? ಆ ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಾ ಇಲ್ಲ. ಬಟ್ ಏನಂದರೆ, ನಾನು ಅಷ್ಟು ಸ್ಟ್ರಾಂಗಾಗಿ ನಂಬಿದ್ದೀನಿ ರಾಯರು ಎಲ್ಲ ಕಷ್ಟಕ್ಕೂ ಕೊನೆ ಅಂತ ಮಾಡೇ ಮಾಡ್ತಾರೆ ಅಂತ. ಅಂಥ ಮಂಚಾಲಯ ಮರಡು ಭೂಮಿನೇ ಮಂತ್ರಾಲಯ ಮಾಡಿದಂಥ ರಾಯರಿಗೆ ಇನ್ನು ನಮ್ಮ ಜೀವನನ ಸರಿ ಮಾಡೋದಕ್ಕಾಗಲ್ವ? ಖಂಡಿತ ಸರಿ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀನಿ. ಕೆಲವೊಂದು ಸಲ ಹೇಗೆ ಅಂದರೆ, ಗುರುವಾರ ಬಂತು, ಪೂಜೆ ಮಾಡಿದ್ದೀನಿ, ಉಪವಾಸ ಇರ್ತೀನಿ, ಜಗಳ ಯಾವುದು ಸಣ್ಣ ಪುಟ್ಟ ಇಶ್ಯೂಸೇ ತುಂಬ ದೊಡ್ಡದಾಗಿ ಜಗಳ ಆದಂಗೆ ಆಗಿರುತ್ತೆ. ಬಟ್ ಫೈನಲಿ ಅನಿಸುತ್ತೆ, ರಾಯರ ಪೂಜೆ ಮಾಡಿದ್ದಕ್ಕೆ ಬಂತ, ಅದು ಅದಕ್ಕಾಗೇ ಬಂತು ಅಂತ ಮೈಂಡಿಗೆ ಅನಿಸ್ತಿರುತ್ತೆ. ಬಟ್ ಏನಂದರೆ, ನನ್ನ ಓನ್ ಒಪಿನಿಯನ್ ಏನಂದರೆ, ಎಲ್ಲ ಸೊಲ್ಯೂಷನ್ನು ರಾಯರೊಬ್ಬರೇ, ರಾಯರೇ ಎಲ್ಲದಕ್ಕೂ ಪರಿಹಾರ ಕೊಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀವ್ ಆಗಿದ್ದೀನಿ. ಎಷ್ಟು ಅಂತ ಕಷ್ಟ ಬರುತ್ತೆ, ಆ ಕಷ್ಟಕ್ಕೆಲ್ಲ ಒಂದೇ ನನ್ನ ಹತ್ರ ಇರೋ ಉತ್ತರ, ರಾಯರಿದ್ದಾರೆ ನನ್ನ ಜೊತೆ. ರಾಯರು ಒಂದಲ್ಲ ಒಂದು ರೂಪದಲ್ಲಿ ನನ್ನ ಇದುವರೆಗೂ ನನ್ನ ಜೊತೆ ನಿಂತಿದ್ದಾರೆ. ಎಂಥ ಪರಿಸ್ಥಿತಿ ಬಂದರೂ ರಾಯರು ನನ್ನ ಜೊತೆ ಇದ್ದಾರೆ. ಎಲ್ಲದಕ್ಕೂ ಸೊಲ್ಯೂಷನ್ ರಾಯರೊಬ್ಬರೇ ಅಂತ ನಂಬಿರೋಳು ನಾನು. ಕೆಲವ್ರಿಗೆ ಆಗಿರುತ್ತೆ ಇದೇ ಥರ. ನಿಮಗೂ ಯಾರ್ಯಾರಿಗೆ ಈ ಥರ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನು ಅನಿಸಿದೆ ಅನ್ನೋದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನನ್ನ ಓನ್ ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ರಾಯರ ಫೋಟೋನ ಬಿಟ್ಬಿಡಬೇಕು, ರಾಯರ ಪೂಜೆನ ನಿಲ್ಲಿಸ್ಬಿಡ್ಬೇಕು, ರಾಯರ ಮಠಕ್ಕೆ ಹೋಗಬಾರ್ದು ಅಂತ ಕೆಲವೊಂದು ಸಲ ಅನಿಸುತ್ತೆ. ಬಟ್ ಇನ್ನೊಂದು ಸಲ ಅನಿಸುತ್ತೆ, ಹೋಗಲೇ ಇಲ್ಲ ನಾನು ರಾಯರ ಮಠಕ್ಕೆ ಈ ವಾರ, ರಾಯರೇ ನಿಮ್ಗಿನ್ನೂ ನಾನು ನೋಡಬೇಕು ಅನಿಸಿಲ್ವಾ, ಯಾಕಪ್ಪ ಕರೆಸ್ಕೊಂಡಿಲ್ಲ ಅಂತ ಅನಿಸುತ್ತೆ. ಇನ್ನೊಂದು ವೀಕ್ ಹೋಗಿದ್ದು ಬಂದಿರ್ತೀನಿ, ಫುಲ್ ಜಗಳ ಆದಂಗೆ ಆಗಿರುತ್ತೆ. ಸೊ ಸೊಲ್ಯೂಷನ್ ಏನು ಇದಕ್ಕಿಲ್ಲ ಅಂದರೆ, ಒಂದೇ, ರಾಯರು ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ ಅರ್ಥ. ನಮ್ಮ ಕಷ್ಟಗಳಿಗೂ ಒಂದು ದಿನ ಪರಿಹಾರ ಸಿಗುತ್ತೆ ಅಂತ. ಇಷ್ಟು ಕಷ್ಟಗಳಿಗೆ ಮುಕ್ತಿ ಅನ್ನೋದಿರಲ್ವ, ಆದಿ ಅಂತ ಅಂದಮೇಲೆ ಅಂತ್ಯ ಅನ್ನೋದಿರಲ್ವ. ಸೊ ಹುಟ್ಟು ಅಂದಮೇಲೆ ಸಾವು ಅನ್ನೋದಿರಲ್ವ. ಎಂಥದೇ ಕಷ್ಟ ಆದರೂ ಅದಕ್ಕೊಂದು ಮುಕ್ತಿ ಅನ್ನೋದಿರಲ್ವ. ಯಾರೇ ಆಗಿರಲಿ, ನಿಮ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಮನಸ್ಸಲ್ಲಿ ಒಂದು ಸಲ ರಾಯರನ್ನ ಜಪ ಮಾಡಿರಿ, ಖಂಡಿತ ಸೊಲ್ಯೂಷನ್ ಸಿಗುತ್ತೆ. ಎಂಥದೇ ಪ್ರಾಬ್ಲಮ್ಸ್ ಆಗಿದ್ದರೂ ಸರಿಯೇ. ನನ್ನ ಓನ್ ಒಪಿನಿಯನ್, ಇವತ್ತಲ್ಲ ನಾಳೆ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ. ಖಂಡಿತ ರಾಯರು ನಮ್ಮ ಜೊತೆ ಇದ್ದಾರೆ, ನಿಂತಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ನನ್ನ ಕೆಲವೊಂದು ಸಣ್ಣ ಪುಟ್ಟ ರಾಯರು ಇಲ್ಲಿ ಮೇಲಿದ್ದಿದ್ದು ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ಸ್ಗಳಾದಾಗ ರಾಯರು ನಿಮ್ಮ ಜೊತೆ ಹೇಗೆ ನಿಂತಿದ್ದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.